ಎಲ್ರಿಗೂ ನಮಸ್ಕಾರ. ಶಿಕ್ಷಕ ಹುದ್ದೆಗಳ ಭರ್ತಿಗೆ ಇಲ್ಲಿ ಒಂದು ಆ್ಯಡ್ ನೋಟಿಫಿಕೇಷನ್ ಆಗಿರುವಂಥದ್ದು. ಸೊ 28ನೇ ತಾರೀಕಲ್ಲಿ ಇದು ಬಿಡುಗಡೆ ಆಗಿರುವಂಥದ್ದು. ಸೊ ಯಾವ್ಯಾವ ಹುದ್ದೆಗಳಿದೆ, ಸೊ ಯಾವ ಸಂಸ್ಥೆ ಅಂಡರಲ್ಲಿ ಒಂದು ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ, ಇದಕ್ಕೆ ಬೇಕಾದಂಥ ಕ್ವಾಲಿಫಿಕೇಷನ್ಸ್ ಏನು, ಎಲ್ಲವನ್ನು ಒಂದು ಕಡೆಯಿಂದ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ನಾನು. ಆಮೇಲೆ ಸೊ ಈ ಒಂದು ಸಂಸ್ಥೆಯ ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ, ನೀವೇನು ತಲೆ ಕೆಡಿಸ್ಕೊಂಡು. ಯಾಕೆಂದರೆ ಕೆಲವೊಂದು ಸಂಸ್ಥೆಗಳು ನೋಟಿಫಿಕೇಷನ್ ಮಾಡಿದಾಗ ಅಥವಾ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಅವರು ಸೆಲ್ ನಂಬರ್ಸೇ ಡಿಸ್ಕ್ಲೋಸ್ ಮಾಡಿರಲ್ಲ. ಇನ್ ಕೇಸ್ ಡೌಟ್ ಆದರೆ ನಿಮಗೆ ಅಲ್ಲಿ ಮೇಲ್ ಐ ಡಿ ಅಥವಾ ಸೆಲ್ ನಂಬರ್ ಹಾಕಿದರೆ ನೀವು ಕಾಲ್ ಮಾಡಿ ಕೇಳುವಂಥ ಒಂದು ಅವಕಾಶ ಇದ್ದೇ ಇರುತ್ತೆ. ಬಟ್ ಆದರೆ ಸೆಲ್ ನಂಬರ್ ಇಲ್ಲ ಅಂದಾಗ ಅದನ್ನು ಐ ಥಿಂಕ್ ಕಲೆಕ್ಟ್ ಮಾಡೋದೇ ಭಾಳ ಕಷ್ಟ ಅದು. ಯಾಕೆಂದರೆ ಯೂಶ್ವಲಿ ಕೆಲವೊಂದು ಸಂಸ್ಥೆಗಳನ್ನು ವಿಕಿಪೀಡಿಯಾದಲ್ಲಿ ಮೆನ್ಷನ್ ಮಾಡಿರಲ್ಲ, ಅದು ಬ್ರೌಸರಲ್ಲಿ ತೋರಿಸಲ್ಲ ಅದು. ಸೊ ವಿಚಾರಕ್ಕೆ ಬರೋಣ. ಈಗ ಜವಾಹರ್ ಶಿಕ್ಷಣ ಸಂಸ್ಥೆ ಯಾದಗಿರಿ ಅಂತಿದೆ. ಜವಾಹರ್ ಶಿಕ್ಷಣ ಸಂಸ್ಥೆ ಯಾದಗಿರಿ ಅಂತ, ಕುಂಬರವಾಡಿ ಯಾದಗಿರಿ 585201, ಅಂದರೆ ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಜವಾಹರ್ ಎಜುಕೇಷನ್ ಸೊಸೈಟಿ ಅಂತ. ನೋಡಿ ಇಲ್ಲಿ ನೋಡಿ ಡೇಟ್ ಅಬ್ಸರ್ವ್ ಮಾಡಿ, 28ನೇ ತಾರೀಕು ಇದು ಇಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ಬಂದಿರುವಂಥದ್ದು. ಬೇಕಾಗಿದ್ದಾರೆ ಅಂತ ಇದೆ ಇಲ್ಲಿ. ಜವಾಹರ್ ಶಿಕ್ಷಣ ಸಂಸ್ಥೆಯ ಜವಾಹರ್ ಪದವಿ ಪೂರ್ವ ಕಾಲೇಜು, ಅಂದರೆ PU ಅಂತ, ಜವಾಹರ್ ಪದವಿ ಪೂರ್ವ ಕಾಲೇಜು ವಿಜ್ಞಾನ ವಿಭಾಗಕ್ಕೆ, ಸೈನ್ಸ್ ಡಿಪಾರ್ಟ್ಮೆಂಟ್ಗೆ ಅಥವಾ ಸೈನ್ಸ್ ಡಿವಿಷನ್ಗೆ PU ಸೈನ್ಸ್ ಕಾಲೇಜ್ ಈ ಕೆಳಕಂಡ ವಿಷಯಗಳ ಹುದ್ದೆಗಳಿಗೆ ನುರಿತ ಅನುಭವಿ ಉಪನ್ಯಾಸಕರು ಬೇಕಾಗಿದ್ದಾರೆ ಅಂತ ಇದೆ ಇಲ್ಲಿ. ನುರಿತ ಅನುಭವಿ ಉಪನ್ಯಾಸಕರು ಬೇಕಾಗಿದ್ದಾರೆ ಅಂತ ಇಲ್ಲಿ ಕೇಳಿದೆ, ಅಂದರೆ ಎಕ್ಸ್ಪೀರಿಯನ್ಸ್ ಅಂತ. ಸೊ ಎಕ್ಸ್ಪೀರಿಯನ್ಸ್ ಅಂತ ಹಾಕಿದ್ದಾರೆ. ಬೇಕಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ನೀವು ಕಾಲ್ ಮಾಡಿ ಕೇಳಿಕೊಂಡ್ರೆ, ಸೊ ಫ್ರೆಷರ್ಸ್ಗೆ ಅವಕಾಶ ಇದೆಯಾ ಅಂತ ಕೇಳಿಕೊಂಡು ನಿಮ್ಮ ಕ್ವಾಲಿಫಿಕೇಷನ್ಸ್ ಹೇಳಿದ್ರೆ ಅವರು ಹೆಚ್ಚಿನ ಮಾಹಿತಿನ ನಿಮಗೆ ಅಲ್ಲಿ ಕೊಟ್ಟೇ ಕೊಡ್ತಾರೆ. ಇರಲಿ ಅದನ್ನು ಈಗ ನೋಡೋಣ. ಈಗ ಯಾವ್ಯಾವ ಸಬ್ಜೆಕ್ಟ್ ಇದೆ, ಏನು ಕ್ವಾಲಿಫಿಕೇಷನ್, ಎಷ್ಟು ಹುದ್ದೆಗಳಿದೆ ನೋಡೋಣ. ಇಲ್ಲಿ ಕ್ರಮ ಸಂಖ್ಯೆ, ಹುದ್ದೆಗಳ ಹೆಸರು, ವಿದ್ಯಾರ್ಹತೆ, ಹುದ್ದೆಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇ ಹುದ್ದೆ ಯಾವುದಪ್ಪ ಅಂದರೆ ಭೌತಶಾಸ್ತ್ರ, ಫಿಸಿಕ್ಸು. ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿದ್ಯಾರ್ಹತೆ MSc B.Ed. ಸೊ ಒಂದು ಹುದ್ದೆ ಇದೆ. ಇನ್ನು ರಸಾಯನಶಾಸ್ತ್ರ, ಕೆಮಿಸ್ಟ್ರಿ MSc B.Ed ಒಂದು ಹುದ್ದೆ. ಗಣಿತ ಮ್ಯಾಥಮೆಟಿಕ್ಸು MSc B.Ed ಒಂದು ಹುದ್ದೆ. ಜೀವಶಾಸ್ತ್ರ MSc B.Ed ಒಂದು ಹುದ್ದೆ. ಎಲ್ಲ ಹುದ್ದೆಗಳಿಗೂ ಕಾಮನ್ ಆಗಿ ವಿದ್ಯಾರ್ಹತೆಯನ್ನು MSc B.Ed ಅಂತಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಇನ್ನು ಕೆಳಗಡೆ ಇದೆ ಇಲ್ಲಿ, ಈ ಮೇಲ್ಕಂಡ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ. ನೋಡಿ ಯಾವುದಕ್ಕೆ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯಾಲಜಿ ಇಷ್ಟು ಹುದ್ದೆಗಳಿಗೆ ಅರ್ಜಿಗಳನ್ನು ಪ್ರಾಂಶುಪಾಲರು ಜವಾಹರ್ ಪದವಿ ಪೂರ್ವ ಕಾಲೇಜು ಯಾದಗಿರಿ ಇವರಿಗೆ ದಿನಾಂಕ 5/3/2024 ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಪ್ರಾಂಶುಪಾಲರನ್ನು ಸಂಪರ್ಕಿಸಲು ಸೂಚಿಸಲಾಗಿದೆ. ಈ ಒಂದು ವಿಡಿಯೋ ಮಾಡಿದ ನಂತರದಲ್ಲಿ ಅಪ್ಲೋಡ್ ಆದಮೇಲೆ ಸಾಕಷ್ಟು ಜನ ಕಮೆಂಟಲ್ಲಿ ಕೇಳ್ತಾರೆ, ಈ ಬೇರೆ ಬೇರೆ ಭಾಗದವರು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆಯಾ ಹಾಗೆ ಹೇಗೆ ಅಂತ. ನೋಡಿ ಅದಕ್ಕೇ ಇಲ್ಲೊಂದು ಮೊಬೈಲ್ ನಂಬರ್ ಇದೆ, 7760665468 ಅಂತ. ನೀವು ಕಾಲ್ ಮಾಡಿ, ಇದು ನಿಮಗೆ ಇದ್ರ ಬಗ್ಗೆ ಏನಾದರೂ ಇನ್ನೂ ಡೌಟ್ಸ್ ಇದ್ದರೆ ಅಥವಾ ಹೆಚ್ಚಿನ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ನೇರವಾಗಿ ಅವ್ರನ್ನೇ ಕೇಳ್ಬೋದು ನೀವು. ಅವ್ರು ಹೇಳ್ತಾರೆ ಯಾದಗಿರಿಯವರೇ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆಯಾ ಅಥವಾ ಯಾದಗಿರಿ ಜಿಲ್ಲೆಯ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಭಾಗದವರು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆಯಾ ಅಂತ. ಆಮೇಲೆ ಇಲ್ಲಿ ಭಾಳ ಪ್ರಮುಖವಾಗಿ ಇಲ್ಲಿ ಯಾರ ಹೆಸರಿಗೂ ಕೂಡ DD ಪೇ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ಒಂದು ಉಲ್ಲೇಖ ಮಾಡಿಲ್ಲ ಇಲ್ಲಿ. ಯಾಕೆಂದರೆ ಕೆಲವೊಂದು ಸಂಸ್ಥೆಗಳಿಂದ ಅಡ್ವರ್ಟೈಸ್ಮೆಂಟ್ಸ್ ಬಂದಾಗ ಈ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಒಂದು ಕಾಪಿಯನ್ನು ನೀವೇನು ಮಾಡಬೇಕು, ನಮ್ಮ ಸಂಸ್ಥೆ ಕೊಡಬೇಕು, ಮತ್ತೊಂದು ಕಾಪಿಯನ್ನು DD ಪೈ ಉಪನಿರ್ದೇಶಕರಿಗೆ ಕೊಡಬೇಕು ಆಯಾ ಜಿಲ್ಲೆ ವ್ಯಾಪ್ತಿಯಲ್ಲಿ ಅಂತ ಹೇಳ್ತಾರೆ. ಅದು ಅಲ್ಲದೆ ಒಂದು ಸಂಸ್ಥೆಯ ಒಂದು ವಿಳಾಸಕ್ಕೆ 500 ಅಥವಾ 1000 DDಯನ್ನು ನೀವು ಪೇ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಜವಾಹರ್ ಶಿಕ್ಷಣ ಸಂಸ್ಥೆ ಯಾದಗಿರಿಯಲ್ಲಿ ಈ ಸಂಸ್ಥೆಗೆ ಅಲ್ಲಿ ಪ್ರಸ್ತುತ ಈ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ DDಯನ್ನು ಪೇ ಮಾಡೋದ್ರ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖ ಮಾಡಿಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸೊ ದಯಮಾಡಿ ನನ್ನ ಮೊಬೈಲ್ ನಂಬರ್ ಹೇಳಿದ್ನಲ್ಲ ಅಲ್ಲಿ ಕಾಲ್ ಮಾಡಿ ಜಾಸ್ತಿ ಇನ್ಫಾರ್ಮೇಷನ್ನ ನೀವಲ್ಲಿ ಪಡ್ಕೊಂಡು ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಯತ್ನ ಮಾಡಿ. ಸೊ ಯಾರಿಗೆ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ, ಅಪ್ಲೈ ಮಾಡಿ. ಸೊ ನನ್ನ ಉದ್ದೇಶ ಏನಪ್ಪ ಅಂದರೆ ಎಲ್ಲೆಲ್ಲಿ ಯಾವುದೇ ಟೀಚರ್ ಇಕ್ವಿಪ್ಮೆಂಟು ನೋಟಿಫಿಕೇಷನ್ ಆದರೂ ಒಂದು ಸಂಸ್ಥೆ ಆಗಲಿ, ರೇಡ್ ಸ್ಕೂಲ್ಸ್ ಆಗಲಿ ಅಥವಾ ಮತ್ತೊಂದಾಗಲಿ, ಸರ್ಕಾರಿ ಸುತ್ತೋಲೆ ಆಗಲಿ, ಜ್ಞಾಪನ ಆಗಲಿ, ಪ್ರಕಟಣೆ ಆಗಲಿ ಯಾವುದೇ ಬಂದರೂ ನಮ್ಮ ಕಡೆಯಿಂದ ನಿಮಗೆ ಅಪ್ಡೇಟ್ ಮಾಡೇ ಮಾಡ್ತೀನಿ. ಸೊ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್.